ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಶಿವಶಕ್ತಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ ಭದ್ರಕಾಳಿ ಸಾನ್ನಿಧ್ಯ ನಿಮ್ಮ ನಾಗರಾಜ ಶಾಸ್ತ್ರಿ ಮಾಡುವಂಥ ನಮಸ್ಕಾರಗಳು. ಈಗೇನು ಅಂತಂದರೆ, ಸಾವಿಲ್ಲದ ಮನೆಯಲ್ಲಿ ಸಾಸಿವೆಯನ್ನು ತೆಗೆದುಕೊಂಡು ಬಂದರೆ ಅದು ಬಹಳಷ್ಟು ಶಕ್ತಿ ಇರುವಂಥದ್ದು. ಸಾವಿಲ್ಲದ ಮನೆಯೇ ಇಲ್ಲ, ಸಾಸಿವೆಯಲ್ಲಿ ಸಿಗುತ್ತೆ. ಆ ಸಾಸಿವೆ ಅಷ್ಟು ಶಕ್ತಿ ಇರುವಂಥದ್ದು. ಸಾವಿಲ್ಲದ ಮನೆಯಲ್ಲಿ ಸಾಸಿವೆಯನ್ನು ತಂದರೆ ಪ್ರಾಣ ಉಳಿಯುವಂಥದ್ದು ಇರ್ತದೆ. ಹಾಗೆ ಯಾರ ಕೈಯಲ್ಲೂ ಪ್ರಾಣ ಉಳಿಸೋಕ್ಕಾಗಲ್ಲ, ಹಣೆ ಬರಕ್ಕೆ ಯಾರೋ ಹೊಣೆಯಲ್ಲ. ಹಂಗೆ ಸಾಸಿವೆಗೆ ಬಹಳಷ್ಟು ಶಕ್ತಿ ಇರುವಂಥದ್ದು. ಆ ಬಿಳಿ ಸಾಸಿವೆಗೆ ಬಹಳ ಶಕ್ತಿ, ಆ ಕಪ್ಪು ಸಾಸಿವೆಗಿರುವಂಥ ಶಕ್ತಿ ಬಹಳಷ್ಟು ಇರುವಂಥದ್ದು. ವಾಮಾಚಾರ, ಮಾಟ ಮಂತ್ರ, ದೃಷ್ಟಿದೋಷ, ವ್ಯವಹಾರ ಆಗ್ತಾ ಇಲ್ಲ, ಮನೆಯಲ್ಲಿ ಅಶಾಂತಿ, ನೆಮ್ಮದಿ, ಶತ್ರುಗಳ ಬಾಧೆ, ಆಮೇಲೆ ಕ್ಷೇತ್ರದಲ್ಲಿ ನಾವು ಹೋಗುವಂಥ ಕ್ಷೇತ್ರದಲ್ಲಿ ಸಮಸ್ಯೆಗಳು, ನಿದ್ರೆ ಬರ್ತಾ ಇಲ್ಲ, ಮೈ ಕೈ ನೋವು, ಮತ್ತೆ ಹಲವಾರು ಸಮಸ್ಯೆಗಳು, ಹಲವಾರು ನಿದ್ರತೆ ಇಲ್ಲ, ಮನೆಯಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಏನು ನಮಗೆ ಸಿಗ್ತಾ ಇಲ್ಲ ಸ್ವಾಮಿಗಳೇ, ಏನು ಮಾಡಿದ್ರು ನಾವು ಒಂದು ಲೆವೆಲ್ಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳೋದು ಬಹಳಷ್ಟು ಆರೋಗ್ಯ ಸಮಸ್ಯೆ ಕೆಡುವಂಥದ್ದು, ಪ್ರತಿನಿತ್ಯ ದಿನನಿತ್ಯಕ್ಕೂ ಆರೋಗ್ಯ ಕುಗ್ಗುವಂಥದ್ದು, ಒಂದೊಂದು ದಿವಸ ಸುಸ್ತಾಗುವಂಥದ್ದು, ತಲೆಭಾರ ಆಗುವಂಥದ್ದು, ದೇಹವೇ ಒಂದು ಹಿಂಸೆ ಆಗುವಂಥದ್ದು ಇರ್ತದೆ. ಏನೇನೋ ಸಮಸ್ಯೆಗಳು ನಮ್ಮಲ್ಲಿ ಕಾಡ್ತಾ ಇರ್ತದೆ. ಇದಕ್ಕೆಲ್ಲ ಪರಿಹಾರ ಏನು? ಪರಿಹಾರ ಏನು ಮಾಡ್ಕೊಳ್ಬೇಕು ನಾವು? ಪರಿಹಾರ ಆಗುತ್ತೆ ನಿಜವಾಗ್ಲೂ ಅಂತಂದ್ರೆ, ವ್ಯಾಪಾರ ಅಭಿವೃದ್ಧಿ ಆಗಬೇಕು, ಮೈ ಕೈ ನೋಗಬೇಕು, ನಿದ್ರೆ ಬರ್ತಾ ಇಲ್ಲ, ವಾಮಾಚಾರ, ದೃಷ್ಟಿದೋಷಗಳು, ಹಲವಾರು ಸಮಸ್ಯೆಗಳಿಗೆ ನಾವೇನು ಪರಿಹಾರ ಮಾಡಿಕೊಳ್ಬೇಕು ಅಂತ ತುಂಬ ಜನ ಕೇಳುವಂಥದ್ದು. ಈ ಬಿಳಿ ಸಾಸಿವೆ ಮತ್ತು ಕಪ್ಪು ಸಾಸಿವೆಯಲ್ಲಿ ಬಹಳಷ್ಟು ಶಕ್ತಿ ಇರುವಂಥದ್ದೇ. ಗಾದೆನೇ ಇದೆ, ಸಾವಿಲ್ಲದ ಮನೆಯಲ್ಲಿ ಸಾಸಿವೆಯನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಗಾದೆನೂ ನಿಜ. ಅದನ್ನು ನಾವು ತೆಗೆಗೆ ಸಾವಿಲ್ಲದ ಮನೆ ಇಲ್ಲ. ಭಗವಂತನ ಕೊಟ್ಟರೆ ಆಯಿಸೋದು ಯಾವಾಗ ಕರೆದ್ರೆ ನಾವು ಹೋಗ್ತಾ ಇರಬೇಕು. ಆದರೆ ಅದರಲ್ಲೂ ಕೆಲವು ಗಂಡಾಂತರಗಳನ್ನು ಪಾರು ಮಾಡ್ಕೊಳ್ಬೇಕು. ನಾವು ಭಗವಂತನ ಮರೆ ಹೋದಾಗ ಆ ಗಂಡಾಂತರಗಳು ಪಾರು ಹೋಗ್ತದೆ. ನಮಗೆ ಆಯುಸ್ಸನ್ನು ನಾವು ಎಷ್ಟು ವರ್ಷ ಆಯುಸ್ ಕೊಟ್ಟಿರ್ತಾನೋ ಅಷ್ಟು ವರ್ಷ ನಾವು ಈ ಭೂಮಿ ಮೇಲೆ ಇರುವಂಥದ್ದು ಇರ್ತದೆ. ಆ 3 ಗಂಡಾಂತರಗಳನ್ನು ಪರಿಹಾರ ಮಾಡ್ಕೊಳ್ಬೇಕು. ಆ ಗಂಡಾಂತರಗಳು ಇರುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಬರುತ್ತದೆ. ಅದಕ್ಕೆಲ್ಲ ಏನು ಪರಿಹಾರ? ಎಲ್ಲ ಒಂದೇ ಪರಿಹಾರ. ಏನಪ್ಪಾ ಅಂತಂದ್ರೆ 9 ವಾರ ಇವತ್ತು ನೋಡಿ ಶುರು ಮಾಡ್ಕೊಳ್ಳಿ. 9 ವಾರ ಬಿಳಿ ಸಾಸಿವೆ ಮತ್ತೆ ಕಪ್ಪು ಸಾಸಿವೆ ಇವೆರಡನ್ನು ತಂದು ಮನೆಯಲ್ಲಿ ಕಪ್ಪು ಸಾಸಿವೆ ಇರ್ತದೆ, ಒಗ್ಗರಣೆಗೆ ಹಾಕ್ತಾರೆ. ಬಿಳಿ ಸಾಸಿವೆ ಮತ್ತು ಕಪ್ಪು ಸಾಸಿವೆನ ತಂದು ಬೆಳಗ್ಗೆ 5 ರಿಂದ 4 ಗಂಟೆಯಿಂದ 5 ಒಳಗೆ ಬೆಳಗ್ಗೆ ಎದ್ದು ಯಾರಾದರೂ ಮಾಡ್ಬೋದು. ಇದು ಮುಖ ತೊಳೆದು ನಿಮ್ಮ ಮನೆ ಮುಂದೆ ಹೋಗಿ ಆ ಬಿಳಿ ಸಾಸಿವೆ ಮತ್ತು ಕಪ್ಪು ಸಾಸಿವೆನ ಇಳಿ ತೆಗೆದು, ನಿಮಗೆ 9 ಸಲ ಇಳಿ ತಗೊಳ್ಳಿ, ತಲೆಯಿಂದ ಪಾದದವರೆಗೆ ಇಳಿ ತಗೊಂಡೋಗಿ ಎಲ್ಲಾದರೂ ಓಡಾಡೋ ಜಾಗದಲ್ಲಿ ಹಾಕಿ ಬನ್ನಿ. ಇದು 9 ವಾರ ಮಾಡಿ. ಯಾವುದೇ ನಿಮ್ಮ ಆಟ ಮಂತ್ರ ಯಂತ್ರ ತಂತ್ರಗಳಿಂದ ಏನು ಸಮಸ್ಯೆಗಳು ನಿಮ್ಗೆ ಬರಲ್ಲ, ದೃಷ್ಟಿದೋಷಗಳಾಗಲ್ಲ, ಆರೋಗ್ಯ ಸುಧಾರಿಸ್ತದೆ, ಆಯುಷ್ ವೃದ್ಧಿ ಮಾಡುವಂಥದ್ದು ಇರ್ತದೆ, ನಿಮಗೇನು ಗಂಡಾಂತರ ಇದ್ರೆ ಪರಿಹಾರ ಆಗ್ತದೆ, ಮನೆಯಲ್ಲಿ ಶಾಂತಿ ಸಿಗುವಂಥದ್ದು ಇರ್ತದೆ, ನಿದ್ರೆ ಬರ್ತದೆ, ಮತ್ತೆ ಮೈ ಕೈನ ಹೋಗುವಂಥದ್ದು ಇರ್ತದೆ, ಹಲವಾರು ಸಮಸ್ಯೆಗಳು ಪರಿಹಾರ ಆಗ್ತದೆ, ನಿಮಗೆ ಒಂದು ಹೊಸ ಚೇತನ ಬರುವಂಥದ್ದು ಇರ್ತದೆ. ಈ ಸಣ್ಣ ತಂತ್ರವನ್ನು ಮಾಡಿ 9 ದಿನ ಮಾಡಿ. ಇವತ್ತು ಶುರು ಮಾಡಿದ್ರೆ 9 ದಿನ ಲೆಕ್ಕ ಹಾಕೊಳ್ಳಿ. 4 ರಿಂದ 5 ಗಂಟೆ ಬೆಳಗಿನ ಜಾವದಲ್ಲಿ ಇದನ್ನ ಬಿಳಿ ಸಾಸಿವೆ ಕಪ್ಪು ಸಾಸಿವೆಯನ್ನ ಎಡಕೈಯಲ್ಲಿ ತಗೊಳ್ಳಿ. ಎಡಕೈಯಲ್ಲಿ ತೆಗೆದು ತಲೆಯಿಂದ ಪಾದದವರೆಗೆ ಇಳಿ ತೆಗೆದು ತಗೊಂಡೋಗಿ ನೀವು ಓಡಾಡುವಂಥ ಜಾಗದಲ್ಲಿ ಬಿಸಾಡು ಬನ್ನಿ. ಯಾವುದೇ ದೃಷ್ಟಿದೋಷ ಸಹ ನಿಮ್ಮಲ್ಲಿ ಬೀಳಲ್ಲ, ಯಾವುದೇ ಸಮಸ್ಯೆಗಳು ಸಹ ನಿಮ್ಮಲ್ಲಿ ಆಗಲ್ಲ, ಯಾವುದೇ ಒಂದು ಕೆಟ್ಟ ದೃಷ್ಟಿ ಸಹ ಇದ್ರೂ ಸಹ ಹೋಗ್ಲಾಡಿಸ್ತದೆ ಅಂತೇಳಿ ಈ 9 ವಾರ ಖಚಿತವಾಗಿ ಮಾಡಿ. ಇದನ್ನ 9 ವಾರ ಅಂತದ್ದು ಇವತ್ತು ಶುರು ಮಾಡಿದ್ರೆ 9 ದಿನ ಮಾಡಬೇಕು. 9 ದಿನ ಇವತ್ತಿಂದ 9 ದಿನ ಮಾಡಿ. 9 ದಿನ ಮಾಡಿದಾಗ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಆಗುವಂಥದ್ದು. ಬಿಳಿ ಸಾಸಿವೆ ಮತ್ತೆ ಕಪ್ಪು ಸಾಸಿವೆಯಲ್ಲಿ ಇರುವಂಥದ್ದು ಬಹಳಷ್ಟು ಶಕ್ತಿ ಇರುವಂಥದ್ದು. ಯಾವುದೇ ವಾಮಾಚಾರ ಮಾಟ ಮಂತ್ರ ಏನೇ ಆಗಿರಲಿ, ಆ ದೃಷ್ಟಿ ತೆಗೆದಾಕ್ದಾಗ, ಆ ಮೆಣಸನ್ನು ತಗೊಂಡ ದಾರಿಯಲ್ಲಿ ಬಿಸಾಕಿದಾಗ 4 ಜನ ತುಳಿದಾಗ ಆ ದೃಷ್ಟಿಯೆಲ್ಲ ನೀವು ತುಳಿದಂಗೆ ನಿಮ್ಮೆಲ್ಲ ದೃಷ್ಟಿಗಳು ಹೋಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಈ ಸಣ್ಣ ತಂತ್ರವನ್ನ ಮನೆಯಲ್ಲಿ ಮಾಡಿ ಅಂತ ಹೇಳ್ತಾ, ಆ ದೇವಿಯ ಅನುಗ್ರಹ ಆಗಲಿ, ನಿಮ್ಮ ಮನೆದೇವರ ಅನುಗ್ರಹ ಆಗಲಿ ಅಂತ ಹೇಳ್ತಾ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಜನ ಸುಖಿನೋ ಭವಂತು.